ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಶಾಂತಲಾ ಉಮೇಶ್. ನಾವಿವತ್ತು ಗೌಡ್ಗೆರೆ ಚಾಮುಂಡೇಶ್ವರಿ ದರ್ಶನ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ನಮ್ಮ ಪಪ್ಪ ಬಂದಿದ್ದರು. ನಮ್ಮ ಪಪ್ಪ, ನಾನು, ನನ್ನ ಮಗಳು, ನಮ್ಮ ಮನೆಯವರು ಮತ್ತು ನಮ್ಮ ಮನೆಯವ್ರ ಅಕ್ಕನ ಮಗ ಅವನು ಬಂದಿದ್ದ. ಹಾಗಾಗಿ ಗೌಡ್ಗೆರೆಗೆ ಹೋಗಿ ಬರೋಣ ಅಂತ ಹೊರಟಿದ್ದೀವಿ. ಬೆಳಗ್ಗೆ ಬೇಗ ಹೊರಟಿರೋದ್ರಿಂದ ಮನೆಯಲ್ಲೇನೂ ತಿಂಡಿ ಮಾಡಿರಲಿಲ್ಲ. ಹೋಗ್ತಾ ಹಾಗೆ ಹೋಟ್ಲಲ್ಲಿ ತಿನ್ಕೊಂಡು ಹೋದ್ರೆ ಆಯಿತು ಅಂದ್ಕೊಂಡು ಹಾಗೆ ಹೊರಟ್ವಿ ಮನೆಯಿಂದ ಹೊರಡೋಷ್ಟೊತ್ತಿಗೆ 9 ಕಾಲ ಆಗಿತ್ತು. ನನ್ನ ಮಗಳು ಮುಂದೆ ಕೂತ್ಕೊಂಡು ಏನೋ ಯೋಚನೆ ಮಾಡೋ ಥರ ಕೂತ್ಕೊಂಡು ನೋಡ್ತಾ ಇದ್ದಾಳೆ. ಅವಳಿಗೆ ಜರ್ನಿ ಆಗೋದೇ ಇಲ್ಲ. ಹೋಟ್ಲಿಗೆ ಹೋಗಿ ಆರ್ಡ್ರ್ ಮಾಡಿ ಕೂತ್ಕೊಂಡಿದ್ದೀವಿ. ಇವರಿಬ್ಬರು ಅಪ್ಪ ಮಗಳು ಏನೋ ಮಾತುಕತೆ ನಡೆಸ್ತಾ ಇದ್ದಾರೆ. ಎಲ್ಲೋದ್ರೂ ಇವರಿಬ್ರದ್ದು ಯಾವಾಗಲೂ ಇರುತ್ತೆ ಮಾತುಕತೆ. ನನ್ನನ್ನು ಸೈಡಿಗೆ ಬಿಟ್ಬಿಡ್ತಾರೆ. ನಮ್ಮ ಪಪ್ಪ ಮತ್ತು ನಮ್ಮ ಅತ್ತಿಗೆ ಮಗ ಇಡ್ಲಿ ವಡೆ ತೊಗೊಂಡು, ನಾನು ನನ್ನ ಮಗಳು ಮಸಾಲೆ ದೋಸೆ ತೊಗೊಂಡ್ವಿ. ದೋಸೆನೇ ತೊಗೊಂಡ್ವಿ. ತಿಂಡಿ ಎಲ್ಲನೂ ತುಂಬ ಚೆನ್ನಾಗಿತ್ತು. ತಿಂಡಿ ಎಲ್ಲ ಮುಗಿಸ್ಕೊಂಡು ಫೋಟೋ ಎಲ್ಲ ಸ್ವಲ್ಪ ತಕ್ಕೊಂಡು ಗ್ರೀನರಿ ಇತ್ತು. ಹಾಗಾಗಿ ಫೋಟೋ ಎಲ್ಲ ತಕ್ಕೊಂಡು ಹೊರಟ್ವಿ. ಅಲ್ಲಿಂದ ಲೇಟ್ ಆಗಿಬಿಡುತ್ತೀನಿ ದೇವಸ್ಥಾನಕ್ಕೆ ಅಂತ. ನಾವು ಹೋದವಾಗ 12:30 ಆಗಿತ್ತು. ಅಷ್ಟೊಂದು ಜನ ಏನು ಇರಲಿಲ್ಲ. ತುಂಬ ಗಾಡಿಗಳಿತ್ತು, ತುಂಬ ಏನಿರಲಿಲ್ಲ. ದರ್ಶನ ಮಾಡೋಕ್ಕಾಗದೇ ಇರೋಷ್ಟು ಗಾಡಿಗಳೇನಿರಲಿಲ್ಲ. ಸಂಡೇ ಮತ್ತು ಅಮಾವಾಸ್ಯೆ ಹುಣ್ಣಿಮೆಲಿ ತುಂಬ ರಶ್ ಇರುತ್ತಂತೆ. ಪಾರ್ಕಿಂಗ್ ಮಾಡ್ಕೋತಾರಲ್ಲ, ಅವ್ರು ಹೇಳಿದ್ರು ಯಾವುದೇ ಕಾರಣಕ್ಕೂ ಸಂಡೇ ಅಮಾವಾಸ್ಯೆ ಹುಣ್ಣಿಮೆಗೆ ಬರಬೇಡಿ, ದರ್ಶನ ಮಾಡೋದು ತುಂಬ ಕಷ್ಟ ಆಗುತ್ತೆ, ತುಂಬ ರಶ್ ಇರುತ್ತೆ, ಅದು ಮಕ್ಕಳನ್ನ ಕರ್ಕೊಂಡಂತೂ ಆಗೋದೇ ಇಲ್ಲ ಅಂತ ಪಾರ್ಕಿಂಗ್ ಮಾಡೋರು ಹೇಳ್ತಾಯಿದ್ರು. ತುಂಬ ಗಾಡಿಗಳೇನು ಇರಲಿಲ್ಲ. ಪಾರ್ಕಿಂಗು ಎಲ್ಲನೂ ಖಾಲಿನೇ ಇತ್ತು. ಕೆಲವೊಂದು ಗಾಡಿಗಳಿತ್ತು ಅಷ್ಟೇ. ನಾವು ಪಾರ್ಕಿಂಗ್ ಮಾಡಿ ಇವಾಗ ದೇವಸ್ಥಾನಕ್ಕೆ ಹೊರಟ್ವಿ. ಏನೋ ಒಂಥರ ಖುಷಿ. ನೋಡಬೇಕು ಅಂತ ತುಂಬ ಆಸೆ ಇತ್ತು. ಪಪ್ಪನೂ ಬಂದಿದ್ರಲ್ಲ, ಒಂದ್ಸರಿ ತೋರಿಸ್ಕೊಂಡು ಬರೋಣ ಅಂತ ಹೊರಟ್ವಿ. ಕೆಲವೊಂದು ಫೋಟೋಗಳನ್ನ ಹೋಟೆಲ್ ಹತ್ರ ದೇವಸ್ಥಾನ ತಗೊಂಡಿದ್ವಿ. ನಮ್ಮ ಮನೆಯವರಿಗೆ ಫೋಟೋ ಇಂಟ್ರೆಸ್ಟೇ ಇಲ್ಲ. ಅವ್ರು ನಮಗೆ ತಕ್ಕೊಡ್ತಾರೆ, ಬಟ್ ಅವ್ರು ಫೋಟೋ ತೆಗೆಸ್ಕೊಳ್ಳಲ್ಲ. ಹಾಗಾಗಿ ಸಿಂಗಲ್ ಫೋಟೋ ಒಂದೂ ಇಲ್ಲ. ಗ್ರೂಪಲ್ಲಿದೆ ಅವ್ರ ಫೋಟೋ. ನನ್ನ ಮಗಳಿಗೆ ತುಂಬ ಇಷ್ಟ ಫೋಟೋ ತೆಗೆಸ್ಕೊಳ್ಳೋದು ಅಂದರೆ. ಹೌದಾ ಇನ್ನು ದೇವಸ್ಥಾನದಲ್ಲಿ ತುಂಬ ಕೆಲಸಗಳು ನಡೀತಾನೆ ಇದೆ. ಇನ್ನು ಉನ್ನತ ಮಟ್ಟಕ್ಕೆ ಮಾಡ್ತಾನೇ ಇದ್ದಾರೆ ದೇವಸ್ಥಾನ. ಗುಹೆ ಟೈಪ್ ಎಲ್ಲನೂ ಇದೆ. ದೇವ್ರ ದರ್ಶನ ಮುಗಿಸ್ಕೊಂಡು ರಿಟರ್ನ್ ಮನೆ ಕಡೆ ಹೊರಟ್ವಿ.
ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.